ಹೆಚ್ಚು ಹಾಲಿಗೆ ಪ್ರೋತ್ಸಾಹ, ಕಲಬೆರಕೆ ಹಾಲಿಗೆ ತಿರಸ್ಕಾರ. ಹೌದು, ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಬೆಟ್ಟದ ತುಂಗ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಮಹಾಸಭೆಯನ್ನು ಸಂಘದ ಶ್ರೀ ರಾಮೇಗೌಡರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಯಿತು. ರೈತರು ಕೃಷಿ ಚಟುವಟಿಕೆಗಳೊಂದಿಗೆ ಹೈನುಗಾರಿಕೆಯನ್ನು ಉಪಕಸುಬಾಗಿ ಸ್ವೀಕರಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ವಿಸ್ತೀರ್ಣ ಅಧಿಕಾರಿಗಳಾದ ಸತೀಶ್ ತಿಳಿಸಿದರು. ರೈತರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡುವುದರಿಂದ ಅಧಿಕ ಲಾಭ ಪಡೆಯುವುದರ ಜೊತೆಗೆ ಸಂಘವನ್ನ ಅಭಿವೃದ್ಧಿ ಹಂತಕ್ಕೆ ತರಬಹುದು, ಹೆಚ್ಚು ಲಾಭಾಂಶವನ್ನ ಗಳಿಸಬಹುದು. ಇನ್ನು ಕಲಬೆರಕೆ ಹಾಲಿನಿಂದ ಸಂಘದ ಒಕ್ಕೂಟವು ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತದೆ. ಹೈನುಗಾರಿಕೆಯಲ್ಲಿ ತೊಡಗುವ ರೈತರಿಗೆ ವಿವಿಧ ವಿಮಾ ಸೌಲಭ್ಯಗಳು, ಇನ್ನಿತರ ಆರ್ಥಿಕ ಸಹಾಯ ಸೇರಿದಂತೆ ನೀಡಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು. ಅಧಿಕ ಹಾಲು ಸರಬರಾಜು ಮಾಡಿದ ಸದಸ್ಯರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಇನ್ನು ಷೇರುದಾರರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಟಿಎಲ್ ರಾಮೇಗೌಡ, ಎಚ್ಸಿ ಪುಷ್ಪಕಲಾ ಅರಸ್, ಉಪಾಧ್ಯಕ್ಷರು, ಸಂಘದ ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿ ವರ್ಗದವರಾದ ಕಾರ್ಯದರ್ಶಿ ಸವಿತಾ, ಸ್ವಾಮಿ ಮತ್ತು ಚಂದ್ರಹಾಸ ಸಹಾಯಕರು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಪ್ರಕಾಶ್ ಸೇಸೆ, ಕನಕ ಟಿವಿ, ಪಿರಿಯಾಪಟ್ಟಣ. ಬಿಡುಗಡೆ ಆದ್ಮೇಲೆ ಆದಾಯ ಸ್ವಲ್ಪ ಕಡಿಮೆಯಾಗಿದೆ. ಮತ್ತೆ ಇನ್ನೂ ನಿಮ್ ಸಂಘದ ಹಾಲು ಶೇಖರಣೆ ಜಾಸ್ತಿಯಾಗಿ ಬರೋ ದಿನಗಳಲ್ಲಿ ಇನ್ನೂ 10 ಲಕ್ಷ ಆದಾಯ ಗಳಿಸ್ತೀವಿ. ಎಲ್ಲರೂ ಗುಣಮಟ್ಟದ ಹಾಲಾಕಿ ನಿಮ್ಮ ಸಂಘ ಇನ್ನೂ ಉತ್ತಮ ಪಡಿಸಿ ಅಂತ ಹೇಳ್ತಾ ನಾನು ಒಂದೇ 2 ಮಾತು ಮುಗಿಸ್ತೇನೆ. ಪ್ರಕಾರ ಆಯ್ಕೆ ಮಾಡ್ಕೊಳ್ಳುವುದು ನೀವು ಮಾಡಿಸ್ತೀರಾ, ಸಿಎಗಳ ಕೈ ಮಾಡಿಸ್ತೀರಾ ಅಂತ. ಈಗ ಮಾಡಿಸ್ತಾ ಇರೋರ ಕೈಲಿ ಮುಂದುವರಿಸ್ತೀರಾ ಅಂತ ನೀವು ಸಭೆಯಲ್ಲಿ ಹೇಳಿದ್ರೆ ಅವ್ರ ಕೈ ಮಾಡಿಸ್ತಾರೆ. ಓಕೆ, ಆಯ್ತು. ಈಗ ಸಂಘದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಂಘದ ರಾಮೇಗೌಡರು ಹಾಗೂ ಆಡಳಿತ ಮಂಡಳಿ ಸದಸ್ಯರೇ ಹಾಗೂ ಉತ್ಪಾದಕರೇ, ಏನು ನಮ್ಮ ಸಂಘದ ಒಕ್ಕೂಟದ ವತಿಯಿಂದ ಕೊಡುವಂತ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ, ಏನು ನಮ್ಮ ಒಕ್ಕೂಟದ ವತಿಯಿಂದ ಹಿಂದೆ ಎಲ್ಲಾ ಉತ್ಪಾದಕರುಗಳಿಗೆ 750 ರೂಪಾಯಿ ಕೊಟ್ಬಿಟ್ಟು ಆ ಟೈಮ್ ಟೈಮಲ್ಲಿ ಅವ್ರು ಹೋಗಿದ್ದು, ಆ ಟೈಮಲ್ಲಿ ಮಾಡಿದ್ದು. ಈ ಸರಿನೂ ಸ್ವಲ್ಪ ಕಮ್ಮಿ ಆಗ್ಬೇಕಾಯ್ತು, ಕಮ್ಮಿ ಮಾಡ್ಬೇಕು ಅಂತ. ಕಳೆದ ಸರಿಗೆ ಒಂದ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಮ್ಮಿನೇ ಮಾಡೋದು ಈ ಸಲ. ದುಡ್ಡು ಹೆಂಗ ಕಟ್ ಮಾಡಕ್ ಆಯ್ತದ? ನೀವ್ ಹೇಳದ ದುಡ್ಡು ಅಂದ್ಬಿಟ್ಟು ಹೆಂಗ ಕಟ್ ಮಾಡ್ಬೇಕಾಯ್ತದ? ದುಡ್ಡಿದ ಅಂತ ಆತರ ಖರ್ಚು ಮಾಡಕ್ ಆಗಲ್ಲ. ಖರ್ಚನ್ನ ಉತ್ಪಾದಕರು ಡೈವರ್ಟ್ ಮಾಡ್ಬೋದಾಗಿತ್ತಲ್ಲ ಅಂತ. ಉತ್ಪಾದಕರಿಗೆ ನೀವ್ ಏನ್ ಖರ್ಚು ಮಾಡ್ತಾ ಇದ್ದೀರಿ ಅದನ್ನ ಉತ್ಪಾದಕರು ಡೈವರ್ಟ್ ಮಾಡ್ಬೋದಾಗಿತ್ತಲ್ಲ ಆ ಅಮೌಂಟ್ ಅನ್ನ. ಪಾಂಪ್ಲೆಟ್ ಮಾಡ್ತಿದ್ದೆ, 2 ಬಾರಿ ಮಾಡಿದಿರಲ್ಲ ನೀವು. ಪಾಂಪ್ಲೆಟ್ ಮಾಡ್ತಿದ್ರಲ್ಲ, ಅದು 2 ಬಾರಿ ಮಾಡಿದಿರಲ್ಲ, ಅದು ಯಾವ ದುಡ್ಡು? ಅದು ಪಾಂಪ್ಲೆಟ್ಸ್ ಮಾಡ್ಬೇಕಾದ್ರೆ ವ್ಯತ್ಯಾಸ ಆಗಿತ್ತು. ವ್ಯತ್ಯಾಸದಿಂದ ಪಾಂಪ್ಲೆಟ್ಸ್ ಎರಡು ಮಾಡ್ಬೇಕಾಗಿ ಬಂದಿದ್ದು, ಮಾಡಿದೀವಿ. ವ್ಯತ್ಯಾಸ ಮಂಡಳಿ ಗಮನಕ್ಕೆ ತಂದಾಗ ಉತ್ಪಾದಕರ ಹತ್ರ 350 ರೂಪಾಯಿ ಕೊಟ್ಬಿಟ್ಟು ಇನ್ಸೂರೆನ್ಸ್ ಮಾಡಿಸಿದ್ರೆ ಬದುಕಿದ್ರೆ ಮಾತ್ರ ದುಡ್ಡು ಸಿಗ್ತದೆ, ಸತ್ರೆ ದುಡ್ಡು ಸಿಗ್ತದೆ, ಬದುಕಿದ್ರೆ ಸಿಗೋದಿಲ್ಲ, ಅದು ಬೇಡ ನಮ್ಗೆ ದುಡ್ಡು ಅಂತ ಕೆಲವು ರೈತರುಗಳು ಇನ್ಸೂರೆನ್ಸ್ ಮಾಡಿಸ್ತಿದ್ದಿಲ್ಲ 350 ರೂಪಾಯಿ ಕೊಟ್ಟು. ಅದನ್ನ ನಾವು ಒಕ್ಕೂಟದ ಆಡಳಿತ ಮಂಡಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಂದ್ಬಿಟ್ಟು ಈ ವರ್ಷ ನಿರ್ಣಯ ಮಾಡಿದ್ರು. ಹಾಗಾಗಿ ಎಲ್ಲಾ ಉತ್ಪಾದಕರು ನಿಮ್ಮ ಡೈರಿ ವತಿಯಿಂದ ಎಲ್ಲಾರ್ಗು ಫ್ರೀ ಇನ್ಸೂರೆನ್ಸ್ ಮಾಡಿದಿರಲ್ವಾ? ಇನ್ಸೂರೆನ್ಸ್ ಪ್ರತಿ ಒಬ್ಬರಿಗೂ ಇನ್ಸೂರೆನ್ಸ್ ಮಾಡದೆ. ಇನ್ಸೂರೆನ್ಸ್ ಮಾಡಿರೋದ್ರಿಂದ ಯಾರು ಉತ್ಪಾದಕರು ಹಾಲು ಸರಬರಾಜು ಹೌದೌದು ಉತ್ಪಾದಕರ ಹಾಲಾಗ್ತಾನೆ ಇದ್ರೆ ಅವ್ರ ದುಡ್ಡು ಕಟ್ಬೇಕು. ಹಾಲಾಗ್ತಾ ಇರೋರಿಗೆ ಉಚಿತ. ಅವ್ರೇನಾರ ಮರಣ ಬಂದ್ರೆ ಒಕ್ಕೂಟದ ವತಿಯಿಂದ ಮರಣ ಪರಿಹಾರ ನಿಧಿಯಾಗಿ 1 ಲಕ್ಷ ರೂಪಾಯಿ ಕೊಡ್ತೀವಿ. ಅದು 58 ವರ್ಷದ ಒಳಗಡೆ ಇದ್ರೆ, 58 ವರ್ಷದ ಮೇಲ್ತೀವಿ ದಾನ ನಿಧಿ ಇದೆ. ಮತ್ತೆ ರಾಷ್ಟ್ರೀಯ ಅಭಿವೃದ್ಧಿ ನಿಧಿ 5% ಕೊಡ್ಬೇಕು, 21,877 ರೂಪಾಯಿ 25 ಪೈಸಾ. ಸಹಕಾರ ಪ್ರಚಾರ ನಿಧಿ 5% ಕೊಡ್ಬೇಕು, 21,877 ರೂಪಾಯಿ 25 ಪೈಸಾ. ಸಿಬ್ಬಂದಿ ಬೋನಸ್ 10% ಕೊಡ್ಬೇಕು, 43,754 ರೂಪಾಯಿ 50 ಪೈಸಾ. ಕಟ್ಟಡ ನಿಧಿ 5% ಬಳಸ್ಕೊಳಕಾಗಿದೆ, 21,875 ರೂಪಾಯಿ 25 ಪೈಸಾ. ಈ ಸಾಲಿನಲ್ಲಿ ಏನ್ ಆದಾಯ ಮಾಡಿರ್ತದೋ ಅದನ್ನ ನಿಧಿಗಳಾಗಿ ಇಡ್ತಕ್ಕಂಥದ್ದು. ಹೋದ್ಸಲ ಏನೋ ಖರೀದಿ ಕೇಳಿದ್ರು ಅವರು. ಹೋದ್ಸಲ ಖರೀದಿ ಬಂದು 2 ಕೋಟಿ ಹಾಲು ಖರೀದಿ ಬಂದು 2,57,36,36,000
ರೂಪಾಯಿ ಹಾಲು ಖರೀದಿ ಆಗಿರೋದು ಹೊಸ ಸಲ. ಮುಂದಿನ ವರ್ಷ ಕಡಿಮೆ ಮಾಡಕ್ ಪ್ರಯತ್ನ ಮಾಡ್ತೀನಿ. ಒಂದ್ ದಿನಕ್ಕೆ ನಾವು 1700 ಲೀಟರ್ನ ಖರೀದಿ ಮಾಡಿದ್ರೆ ಹಾಲು ಖರೀದಿ ಮಾಡಿದ್ರೆ ಎಷ್ಟು ಬರ್ತಾ ಇದೆ? ಇವಾಗ 1400 ಬರ್ತಾ ಇದೆ. 1700ನ ಖರೀದಿ ಮಾಡಿದ್ರೆ 365 ದಿನಕ್ಕೆ 6,20,500 ಲೀಟರ್ ಹಾಲು ಶೇಖರಣೆ ಆಗುತ್ತೆ. ಇದಕ್ಕೆ 1 ಲೀಟರ್ ಅಂತೆ 36 ರೂಪಾಯಿ ಹಂಗೆ ನಾವು ನೀಡಿದ್ರೆ SNF 8.5 ಇರ್ಬೇಕು. ಅದಕ್ಕಿಂತ ಕಡಿಮೆ ಬಂದ್ರೆ ಇಷ್ಟೊಂದು ಲಾಭ ಮಾಡಕ್ ಆಗಲ್ಲ. 2,33,38,000 ರೂನ ನಾವು ವ್ಯಾಪಾರ ಖರೀದಿ ಮಾಡ್ತೀವಿ. ಅದು 8.5 ಉಂಟು ನೀವು ಹೇಳ್ತಾ ಇದ್ದೀರಿ ಹಾ ಅಲ್ವಾ? ಹಾ ಈಗ ನೀವು ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದೀರಿ. ಇಲ್ಲ ಕೇಳಿ ಯಾರನ್ನಾದ್ರೂ. ಅಲ್ಲ, ಈಗ ಬೇರೆ ಪ್ರೈವೇಟ್ ಡೈರಿಗಳು ಓಪನ್ ಆಗುತ್ತೆ. ಹಾ ಇದರಿಂದ ನೀವು ವಾಪಸ್ ಕಳಿಸೋದ್ರಿಂದ ಪ್ರೈವೇಟ್ ಡೈರಿ ತೀರ ಕಡಿಮೆ ಇದೆ ಕಳಿಸ್ತೀವಿ. ಪ್ರೈವೇಟ್ ಡೈರಿ ಅವ್ರಿಗೆ ಅನುಕೂಲ ಆಗುತ್ತೆ. ಅದು ಫ್ಯಾಟ್ ನ ಕಡಿಮೆ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ದಂಗೆ ನೋಡ್ಕೊತಾ ಇದೀವಿ ಇದುವರೆಗೂ. ತೀರ ಕಡಿಮೆ ಇದ್ರೆ ಮಾತ್ರ ವಾಪಸ್ ಕಳಿಸ್ತಾ ಇದೀವಿ. ಸಂಘಕ್ಕೂ ಲಾಸ್ ಮಾಡ್ಕೋಬಾರ್ದಲ್ವಾ? ನೀರ್ ಹಾಕೊಂಡ್ಬಂದ್ರು ವಾಪಸ್ ಕಳ್ಸೋದ್ ಬೇಡ ಅಂತ ನೀವು ಹೇಳಿ. ಹೋದ್ಸಲಿ 92,000 ಬರುತ್ತೆ. ಅದ್ರ ಖರ್ಚು 77,492 ರೂಪಾಯಿ ಖರ್ಚು ಬಂದ್ರೆ ನಿವ್ವಳ ಲಾಭ 7,21,108 ರೂಪಾಯಿ ಲಾಭ ಮಾಡ್ಬೋದು ನಾವು. ಕ್ವಾಲಿಟಿ ಹಾಲ್ನ ಈ ವರ್ಷಕ್ಕಿಂತ 1.5 ವರ್ಷಕ್ಕೆ ಹೋಯ್ತೀರಿ. ಈ ವರ್ಷಕ್ಕಿಂತ 1.5 ವರ್ಷ ಅಂದ್ರೆ ಹಾಲು 1,800 ಲೀಟರ್ ಬರಬೇಕು. ಅಂದ್ರೆ ಆಲ್ರೆಡಿ ಇವಾಗ ಕಡಿಮೆ ಆಗಿದೆ ನಮ್ದು 1000. ಬರೋಂಗ್ ಮಾಡಕ್ ಏನಾರು ವಿಧಿವಿಧಾನಗಳನ್ನೇನಾರು ಅನುಸರಿಸ್ತಾ ಇದ್ದೀರಾ? ಲೋನ್ ಕೊಡಿ, ಹಾಲು ಜಾಸ್ತಿ ಕೊಡಕ್ ಲೋನ್ ಅಂತೂ ಕೊಡ್ಸಕ್ ಆಗಲ್ಲ ಬಿಡಿ. ಆಲ್ರೆಡಿ ಕಟ್ತೇನೆ ಡಿಫಾಲ್ಟ್ ತುಂಬಾ ಜನ ಆಗವ್ರೆ.